ಯೋಗಿ ಬಾಬು ಸರ್ ಹಿಂಗೆ ಹಿಡ್ಕೊಂಡವರು ಬಿಡಲೇ ಇಲ್ಲ ನೀವು ಲಾಸ್ಟ್ಗೆ ಎಷ್ಟು ಸ್ನೇಹಿತರು ಸರ್, ಸ್ನೇಹಿತರು. ನಾನು ಆ್ಯಕ್ಚುಲಿ ಒಂದು ಹುಡುಗನಿಗೆ ಹಂಗೆ ಇಟ್ಕೊಂಡಿದ್ದೆ. ನಿಮ್ಗೆ ಯಾಕೆ ಪ್ರಾಬ್ಲಮ್? ಹುಡುಗಿಗೆ ಇಟ್ಕೊಂಡಿದ್ರೆ ಕೇಳಬೇಕು, ಯಾಕೆ ಸರ್ ಅದು ಅಂದ್ಬಿಟ್ಟು ಆರಾಮಾಗಿರ್ತೀವಲ್ಲ. ಸ್ನೇಹಿತರು, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ ಇಬ್ಬರು ಸೆಟ್ಟಲ್ಲಿ. ಅವರು ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಖುಷಿ ಆಗುತ್ತೆ. ಎಲ್ಲ ಕಡೆ ಎಲ್ಲ ಸಿನಿಮಾಗಳಿಗೂ ಅವ್ರು ಬೇಕು ಅಂತ ಆಗುತ್ತೆ. ನಮ್ಮಲ್ಲೂ ನನಗೊಂದು ಅವಕಾಶ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ. ಅವ್ರು ಸಿನಿಮಾ ನೋಡಿದ್ದೆ, ನಾನು ಮೀಟ್ ಮಾಡಿರಲಿಲ್ಲ. ಮೀಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ, ಮಾತಾಡ್ಕೊಂಡಿದ್ವಿ. ಸೊ ಅಷ್ಟೇ ಫ್ರೆಂಡ್ ಆಗಿದ್ವಿ. ನಾನು ಹೋಗ್ತಾ ಇದ್ದೀನಿ ನಮ್ಮ ರೂಮ್ಗೆ, ಒಂದು ಕಾಫಿ ಕುಡ್ಕೊಂಡು ಹೋಗ್ತೀನಿ ನೋಡಿದ್ದೆ ಅಂದರು. ಕಾಫಿ ಅಂದರೆ ಕಾಫಿನೇ. ಸೊ ಹೋಗ್ತಾ ಇದ್ವಿ. ಎಲ್ಲ ಭಾಷೆಗಳಲ್ಲಿ ಒಂದೇ ದಿನ ರಿಲೀಸ್ ಆಗುತ್ತಾ? ಇಲ್ಲ ಐ ಥಿಂಕ್ ವಿ ಆರ್ ಓನ್ಲಿ ಏರಿಂಗ್ ಆ್ಯಟ್ ಕನ್ನಡ ಆ್ಯಂಡ್ ತಮಿಳ್ ರೈಟ್ ನಾವು. ತೆಲುಗು ಹಿಂದಿ ಐ ಥಿಂಕ್ ಒಂದು 2 weeks ಬಿಟ್ಟು ಆಗ್ಬೋದು. ಎಲ್ಲ ಭಾಷೆಗಳು ಹಿಂದೆ ಸದ್ಯಕ್ಕೆ ತಮಿಳು ಕನ್ನಡ ಮಾಡಿದ್ವಿ. ತೆಲುಗು ನೋಡಿಕೊಂಡು ಮಾಡಿದ್ವಿ. ನನಗೆ ಇನ್ನೂ ಅದ್ರ ಬಗ್ಗೆ ಯಾಕಂದರೆ ಒಂದು ಹೇಳ್ತೀನಿ ಕೇಳಿ, ತಗೊಳ್ಳೋರು ಅದನ್ನು ಅಷ್ಟೇ ಗೌರವಪೂರ್ವಕವಾಗಿ ಟ್ರೀಟ್ ಮಾಡಿ ರಿಲೀಸ್ ಮಾಡ್ತಾರೆ ಆ ಸಿನಿಮಾನ ಅಂದರೆ ವಾಯ್ಸ್ ಕೊಡೋದು ಅರ್ಥ ಆಯ್ತು. ಈಗ ಮಾರಾಟ ಮಾಡೋರು ತಗೊಳ್ಳೋರು ಸಪೋಸ್ ಅದನ್ನು ಒಂದು ಡಬ್ ಫಿಲಮ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ, ಹಂಗೆ ಇದ್ಬಿಡಲಿ ಬಿಡಿ. ಅಷ್ಟು ಶತಪ್ರಯತ್ನ ಪಟ್ಟು ನನಗೇನು ಇಲ್ಲ ಅಂದರೆ ನಾನು ಮಾಡೋ ಒಂದು ಕೆಲಸದ ಮೇಲೆ ನನಗೆ ಬೇಕಲ್ಲ. ಅದು ಆ ಟ್ರೀಟ್ಮೆಂಟ್ ಸಿಗ್ತಾ ಇದ್ದಾಗ ನಾನು ಮಾಡಿಕೊಡ್ತೀನಿ. ತಮಿಳಲ್ಲಿ ಅಷ್ಟು ಚೆನ್ನಾಗಿ ರಿಲೀಸ್ ಮಾಡ್ತಾ ಇದ್ದಾರೆ, ನಾನು ಮಾಡಿದ್ದೀನಿ. ಇನ್ನೊಂದು ಅದು ನನಗೆ ಬರದೇ ಇರೋ ಭಾಷೆ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ಸಪೋಸ್ ನಾನು ತಮಿಳೇ ಮಾತಾಡಿದರೆ ಈಸಿ, ತೆಲುಗುನೇ ಮಾತಾಡಿದರೆ ಈಸಿ. ಇಲ್ಲಿ ಕನ್ನಡ ಮಾತಾಡೋದಕ್ಕೆ ಲಿಪ್ಸಿಂಕ್ ಮಾಡಬೇಕು, ಕರೆಕ್ಟ್ ಹೊಡೆಯುತ್ತೆ. ಯಾಕಂದರೆ ಸಮ್ಟೈಮ್ಸ್ ಕನ್ನಡದಲ್ಲಿ ನಾವು ಮಾತಾಡೋ ಸ್ಪೀಡು ತಮಿಳ್ ಸ್ಪೀಡು ನಮಗೆ ಕಷ್ಟ.